ಎಲ್ಲಿ ಈ ಬ್ರೋಕರ್ ನನ್ನ ಮಗ ಬತ್ತಿನಂದ ಬರೇ ಇಲ್ಲ. ಫೋನ್ ಮಾಡ್ತೀನಿ. ಹಲೋ, ಎಲ್ಲಿದ್ಯಪ್ಪ? ಬರ್ತಾ ಇದೆಯಾ? ಬೇಗ ಬಾಪ್ಪ. ಸರಿ, ಬೇಗ ಬಾ. ಏನು ಬಚ್ಚಗೌಡ್ರು ಕುತ್ಕೊಂಡ್ಬಿಟ್ಟಿದ್ದೀರಿ? ಬಾಪ ಬಾ ಕುತ್ಕೊ. ನಿಗೋಸ್ಕರ ಹಾಕೊಂಡಿದ್ದೆ. ಎಷ್ಟೊತ್ತು ಫೋನ್ ಮಾಡಿದ್ ನೀನು ಎಷ್ಟೊತ್ತು ಬರ್ತಾರ ಅಂತಂದೆ. ಕಾಯ್ಬೇಕು, ತಾಳ್ಮೆಯಿಂದ ಕಾಯ್ಬೇಕು. ಅಲ್ಲ ಅಲ್ಲಾಡ್ಸ್ಕೊಂಡ್ ಬರ್ತಾ ಇರ್ತೀವಿ ಊರೆಲ್ಲ. ನೀನು ಬಂದಿದ್ದೀನಿ. ನನಗೆ ಕಸಿದ್ದು ಉದ್ದೇಶ ಇದು ನಮ್ಮ ಮಗಳಿಗೆ ಹೊರ ನೋಡ್ಬೇಕಾಗಿತ್ತು. ನೋಡೋಣ. ನಂದು ಅದೇ ಕೆಲಸ. ಕಾಫಿ ಕೊಡು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ. ಒಳ್ಳೆ ಕಾಫಿ. ಒಳ್ಳೆ ಕಾಫಿನೇ ಮಾಡೋದು. ಯಾವ್ದು, ಬ್ರೂನಾ? ಅಲ್ಲ, ಕಾಫಿ. ಯಾವ್ದು ಕಾಫಿ? ಸನ್ರೈಸ್. ಗ್ಲಾಸ್ ದೊಡ್ಡದಾಗಿತ್ತು, ಕಾಫಿ ಕಮ್ಮಿ ಇತ್ತು. ಏನ್ ಸಮಾಚಾರ? ಅವಾಗ ಹೇಳಿಲ್ಲ. ಇನ್ನೊಂದ್ಸರಿ ಹೇಳು. ನಮ್ಮ ಹುಡುಗಿಗೆ ಹೊರ ನೋಡ್ಬೇಕಾಗಿತ್ತು. ಅದಕ್ಕ. ಹೌದಾ? ಹುಡುಗಿನೇ ಕಾಣಿಸ್ತಾ ಇಲ್ಲ. ಏನ ಕರ್ಕೊಂಡ್ ಎಬ್ಬರ್ಸೋಣ. ಇನ್ನ ಎದ್ದಿಲ್ಲ. ನೀರು. ಓಹೋ, ಒಳ್ಳೆ ಗಂಡನೇ ನೋಡ್ಬೇಕು ಈ ಅಮ್ಮನ್ಗ. ಏನು ಮಗಳ ಅಂತ ಹೇಳ್ಕೊಂಡಿದ್ದೆ ನಿಮಗೆ? ಗೊತ್ತಾಗ್ತಾಯ್ತು ಇವಾಗ. ಏನು ಅದು ಅಷ್ಟು ಬಿಲ್ಡಪ್ ತಗೊಂತೀವಿ? ಸರಿ, ನೋಡ್ರಿ ನಾವು. ಓಕೆ. ಮಾ ಚಂದನ, ಚಂದು ಎದ್ದೋಳಮ್ಮ. 12 ಗಂಟೆ ಆಯ್ತು. ಚಂದನ ಎದ್ದೋಳಮ್ಮ. ಹೋಗಮ್ಮ, 12 ಗಂಟೆ ತನ ಆಯ್ತು. 1 ಗಂಟೆ ಆಗಿರಲ್ಲ. ನಾನು ಇನ್ನ ಸ್ವಲ್ಪ ಹೊತ್ತು ನೋಡ್ಕೊಂತೀನಿ. ಅಲ್ಲಮ್ಮ, ಬ್ರೋಕರ್ ಅಣ್ಣ ಬಂದಿದ್ದಾರೆ. ಎದ್ದು ಬಾಮ್ಮ. ನೀವು ಹೋಗಮ್ಮ, ನಾನು ಬರಲ್ಲ. ನಾನು ನಿದ್ದೆ ಬರ್ತೈತೆ. ಹಂಗಲ್ಲಮ್ಮ, ಹುಡುಗನ್ ನೋಡೋದಕ್ಕೆ ಬಂದಿದ್ದಾರೆ ಕಣೆ. ಎದ್ದೋಳೆ. ಯಾವ ಹುಡುಗನೂ ಬೇಡ, ಏನು ಬೇಡ, ಇನ್ಸ ಬೇಡ. ಹೋಗಮ್ಮ. ಫಾರಿನ್ ಹುಡುಗ ಕಣಮ್ಮ. ಫಾರಿನ್ ಹುಡುಗನ? ಚಿನಿ, ಫಾರಿನ್ ಹುಡುಗ ಅಂತೆ. ಎದ್ದು ಫ್ರೆಶ್ ಆಗಿ ನೀಟಾಗಿ ಸ್ನಾನ ಮಾಡ್ಕೊಂಡ್ ಬಾ. ಹಿಂಗೆ ಬರ್ಬೇಡ ರೀ. ನಿಮ್ ಮಗಳನ್ನ, ಮುದ್ದಿನ ಮಗಳನ್ನ ಎಬ್ಬರ್ಸಿದೀನಿ, ಬರ್ತಾಳಂತೆ. ಬರ್ಲಿ. ನಿಮ್ಮ ಮಗಳನ್ನ ಎಬ್ಸೋದು ಎಷ್ಟೊತ್ತಾಯ್ತು? ನೀನು ಎದ್ಬಿಟ್ಟು ಬರೋದು ಇನ್ನು ಯಾವ ಕಾಲ ಆತೈತ? ಅಪ್ಪ ಏನು ಮಾಡೋಕ್ಕಾಗಲ್ಲ. ರಾತ್ರಿ 2 ಗಂಟೆ 3 ಗಂಟೆ ಈಗಿನ ಕಾಲ ಮಕ್ಕಳು ನಿಮ್ಗೆ ಗೊತ್ತಲ್ಲ. ಏನು ರಾತ್ರಿ 2 ಗಂಟೆ ಮೊಬೈಲ್ ಮಾಡ್ಕೊಂಡು ಇರ್ತಾರಲ್ಲ. ಓಹೋ, ಅದಕ್ಕೆ ಮಾಡ್ಕೊಂಡು ನಿಧಾನ ಬರಲಿ. ಬಾ. ಎಲ್ಲ ಹೆಣ್ಮಕ್ಳು ಸಿಗ್ಬಿಟ್ರೆ ಹಬ್ಬ ಮಾಡ್ಬಿಡ್ತಾರೆ ಅಷ್ಟೇ. ಕರಿಯಪ್ಪ, ಕರಿಯಪ್ಪ, ನನ್ನ ಮಾತಾ ಬರ್ಲಿ ಬೇಗ. ಬಾಮ ಬೇಗ. ಏನು ಕೆಲಸ ಇರಲ್ಲ, ಬೇರೆ ಕೆಲಸ ಇರಲ್ಲ. ಬಂದೆ ಪಾಪ. ಇವಳಿಗೆ ನನ್ನ ಮಗಳು ಲೇಟಾಗಿ ರೆಡಿ ಆದ್ರೂ ಚೆನ್ನಾಗಿ ರೆಡಿ ಆಗವಳೆ. ಇಂಥ ಹುಡುಗಿ ಒಳ್ಳೆ ಗಂಡನೇ ಹುಡುಕ್ಬೋದು. ನಂಗೆ ಅಂತ ಇಂಥ ಗಂಡು ಬೇಡ. ಫಾರಿನ್ನು, ಇಂಗ್ಲೆಂಡು, ಲಂಡನ್ನು ನೋಡ್ಬೇಕು. ಹೌದಾ? ನಮ್ಮ ಮನೆಯಿಂದ ಒಂದು ಸ್ಟೇಟಸ್ ಓಹೋ, ಗೊತ್ತಿರ್ಬೇಕು. ಹೌದಾ? ಓಕೆ. ಫಾರಿನ್ನು ನೀನು ಹೇಳಿದಿನ ಸರಿ. ಇನ್ನೊಂದು ಮಾತು ಹೇಳ್ತೀನಿ ಕೇಳೋ. ಫಾರಿನ್ ಮಾಡಿದ್ರೆ ಅಮೆರಿಕಾಗೆಲ್ಲ ಮಾಡ್ತೀಯಲ್ಲ ನೀನು, ಅವ್ರು 1 ವರ್ಷ 2 ವರ್ಷಕ್ಕೆ ಡಿವೋರ್ಸ್ ಕೊಟ್ಬಿಡ್ತಾರೆ. ನಾಳೆ ದಿನ ನಿನ್ಗೇನೋ ಒಂದು ಹೆಚ್ಚು ಕಮ್ಮಿ ಆಯ್ತು, ಹತ್ರ ಇದ್ರೆ ಅಪ್ಪ ಅಂತ ಬಂದು ನೋಡ್ತಾಳೆ. ಸರಿನಾ? ನೀನು ಕೊಂಚ ಒಂದು ಲೋಟ ಕುಡಿಯೋಕೆ ನೀರು ಕೊಡ್ತಾಳೆ. ನಿನ್ನ ಮಗಳು ಅಂತ ಒಂದು ಸಮಾಧಾನ ಇರ್ತೈತೆ. ಫಾರಿನ್ ಕೊಡ್ತೇನೆ, ನೀನು ಒಂದಿನ ಹೋಗ್ಬಿಟ್ಟು ನೋಡ್ಕೊಂಬರಕ್ಕಾಗಲ್ಲ. ನೀನು ಸತ್ ಮೇಲೆ ಯಾವಾಗ ಒಂದು ಟೈಮ್ ಬರ್ಬೋದೇನೋ ಅಷ್ಟೇ. ಗೊತ್ತಾಯ್ತಾ? ಅದಕ್ಕೆ ನನ್ನ ಮಾತು ಕೇಳಿ ಇಂಡಿಯಾದಾಗ ಯಾವ್ದಾರ ಒಂದು ನೋಡು. ನಾನು ಹೇಳ್ದಷ್ಟು ನೀನು ಕೇಳೋದು. ನೀನು ನಾನು ಕೇಳ್ತಾ ಇರೋ. ನೀನು ಹೇಳ್ದಂಗೆಲ್ಲ ನಾನು ಕೇಳೋದು. ನಿಂಗೆ ಎಷ್ಟು ದುಡ್ಡು ಬೇಕು? ನಿಂಗೆ ಎಷ್ಟು ದುಡ್ಡು ಬೇಕು ಹೇಳು. ನಿಂಗೆ ಇವಾಗೆ ಚೆಕ್ ಬರ್ದು ಬಿಸಾಕ್ತೀನಿ. ಎಷ್ಟು ದುಡ್ಡು ಬೇಕು ನಿನಗೆ? ಹಿಂಗೆ ಕೊಡ್ತೀನಿ. ನನಗೆ ನೀನು ಹೇಳ್ದಂಗೆಲ್ಲ ನಾನು ಕೇಳೋಂಗಿಲ್ಲ. ನನಗೆ ಫಾರಿನ್ ಗಂಡೇ ಬೇಕು. ಹೌದಾ? ಫಾರಿನ್ ಗಂಡೇ ಬೇಕು. ಫಿಕ್ಸ್ ಆಗ್ಬಿಟ್ಟಿದ್ಯಾ? ಫಿಕ್ಸ್. ಫಾರಿನ್ದೇ ಬೇಕು? ಇಂಡಿಯಾದ ಬೇಡ? ಬೇಡ, ಫಾರಿನ್ದೇ ಬೇಕು. ಆದಷ್ಟು ಬೇಗ ಹುಡ್ಕೋ. ಹುಡುಕ್ತೀನಿ, ನಿಮ್ಗೆ ಒಳ್ಳೆ ಫಾರಿನ್ದೇ ಹುಡುಕ್ತೀನಿ. ಹುಡುಕ್ಮೇಲೆ ಗೊತ್ತಾಯ್ತು ಬಿಡುದು ಈಗ ಏನಂತ ಹೇಳ್ಬಿಟ್ಟು. ಆದಷ್ಟು ಬೇಗ ಹುಡ್ಕೋ ಚೆಂಡು. ಫುಲ್ ವೈಬ್ರೇಟ್ ಆಗ್ಬಿಡ್ಬೇಕು ನೀನು ಗಂಡು ನೋಡಿದ್ರೆ. ಅಂತ ಗಂಡು ಕರ್ಕೊಂಬರ್ತೀನಿ ಬಿಡು. ಆದಷ್ಟು ಬೇಗ, ಅರ್ಜೆಂಟು. ಲೈಫಾಗಿ ಯೂಟ ನೋಡಕ್ ಬರ್ತದೆ ನೀನು. ಮತ್ತೆ ಬರ್ಲಾ? ಸರಿ.
ಬಚ್ಚೇಗೌಡ್ರೆ ನೋಡ್ರಿ ಸೂಪರ್, ಒಳ್ಳೆ ಗಂಡು ಹುಡುಕಿದ್ಯಾ. ಹಾ ಬನ್ನಿ ಸರ್. ಸರ್ ಬನ್ನಿ. ಚೇಂಜ್ ತಗೊಂಬ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಹೇಳಿದೆ ತಾನೆ ಗಂಡು ನೋಡಿದ್ರೆ ಶೇಕ್ ಹಾಕ್ಬಿಡ್ತೀಯ ಅಂದ್ಬಿಟ್ಟು. ಒಳ್ಳೆ ಗಂಡು ತಂದಿದ್ಯಾ. ಶೇಕ್ ಹಾಕ್ಬಿಟ್ಟೆ. ಇವರು ಫಾರಿನ್ ಇಂದ ಬಂದಿರೋದು. ಇವ್ರ ಫಾದರ್ ಅಮೆರಿಕಾದಲ್ಲಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್. ಲಕ್ಷಾಂತರ ಬಿಲಿಯನ್ ಆಸ್ತಿ ಒಬ್ಬನೇ ಮಾಡಿಸ್ತಾರ. ಇಂಡಿಯಾದಲ್ಲಿ ಏನೋ ಒಂದು ವರ್ಕ್ ಇರೋದ್ರಿಂದ 3 days ಬಂದಿದ್ದಾರೆ. ಹೌದು, ನೀನ್ ಹೇಳಿದೆ ಡಿಮ್ಯಾಂಡ್ ಮಾಡಿದೆ ಅಂದ್ಬಿಟ್ಟು ಅವ್ರ ಆಫೀಸಲ್ಲಿ ಮೀಟಿಂಗ್ ಅಲ್ಲಿ ಇದ್ದಾರೆ. ಅಲ್ಲಿಂದ ಬಲವಂತ ಕರ್ಕೊಂಡ್ ಬಂದಿದ್ದೀನಿ. ಅವ್ರು ಫುಲ್ ಬಿಸಿ. ಇವಾಗ ಇಲ್ಲಿ ಮುಗಿಸ್ತಿದ್ದಂಗೆ ಬರ್ತಾ ಇರ್ಬೇಕ. ಹಾ ಗೊತ್ತಾಯ್ತಾ ಅಂತ ಗಂಡು. ಸರ್ ಹುಡುಗಿನ ಕರ್ಸಿ ಒಂದ್ಸರಿ ನೋಡ್ತೀನಿ. ಮಾಮ ಚಂದನ ಬಾ. ಬರ್ತಾರೆ. ಹುಡುಗಿನ ನೋಡಿದ್ರೆ ನೀನು ಫುಲ್ ಶಾಕ್ ಆಗ್ಬಿಡ್ತೀಯ. ಹೌದಾ, ನನಗೂ ಇಂಡಿಯಾ ಹುಡುಗಿ ಬೇಕು ಅಂತಾನೆ ನಾನೆಲ್ಲ ಡೀಲ್ಸ್ ಎಲ್ಲ ಮಧ್ಯದಲ್ಲೇ ಬಿಟ್ಟು ಬಂದಿರೋದು. ಹೌದಾ? ನಾನು ಫಾರಿನ್ ಅಲ್ಲಿ ಇದ್ರು ನನ್ಗೆ ಇಂಡಿಯನ್ ಹುಡುಗಿ ಅಂದ್ರೆ ಇಷ್ಟ. ವಾಟ್ ಎನ್ ಕೋಇನ್ಸಿಡೆಂಟ್. ಇವ್ರಿಗೆ ಫಾರಿನ್ ನಡೆಯ ಬೇಕು, ನಿನ್ಗೆ ಇಂಡಿಯಾ ಹುಡುಗಿ ಬೇಕು. ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದಾರೆ, ನನ್ಗೆ ಇಷ್ಟ ಆಯ್ತು. ನಾನು ಹೇಳ್ದೆ ತಾನೆ ನಿನ್ಗೆ ಇಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು. ಹಿಂಗೆ ಅಪ್ಪ ಓಕೆನಾ? ಕೇಳಪ್ಪ ಹುಡುಗನ ಇನ್ನೊಂದ್ಸರಿ. ಏನಪ್ಪ ಇಷ್ಟ ಆಯ್ತಾ ನಿನ್ಗೆ? ನನ್ಗೆ ತುಂಬಾ ಇಷ್ಟ ಆಯ್ತು. ಹೆಂಗಪ್ಪ ನಿನ್ ಲಕ್ಕು ಕುಲಾಯಿಸ್ತು. ಫಾರಿನ್ ನಡೆಯ ಇಷ್ಟಪಟ್ಟಿದ್ದಾನೆ. ಏನಂದ್ರೆ ನಾನು ಇರೋದು 3 ದಿವಸ. 3 ದಿವಸದೊಳಗಡೆ ನಿಮ್ ಹುಡುಗಿನ ನಾನು ಮದುವೆ ಮಾಡ್ಕೊಟ್ರೆ ಚಿನ್ನದ ತರ ನೋಡ್ಕೊಂತೀನಿ. 3 ದಿವಸ ಟೈಮ್ ಬೇಗ ಬಂದಲ್ಲ. ಇಲ್ಲ, ನಾವು 3 ದಿವಸ ಆದ್ಮೇಲೆ ಅವ್ರು 3 ದಿವಸ ನಿನ್ನಂದ್ರೆ ಇನ್ನೊಂದ್ ಕಡೆ ಯಾರೋ ಒಬ್ರು ಮದುವೆ ಆಗ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಅವ್ರ ತಂದೆ ಇಂಡಿಯಾನ ಬಿಟ್ಟು ಫಾರಿನ್ ಸೆಟ್ಲ್ ಆಗಿರೋದು. ಹಂಗಾದ್ರೆ ಬೇಡ, 3 ದಿವಸ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀಯಾ? ಹಂಗಾರಿಗ್ ಬಾ. ಗೊತ್ತಾಯ್ತಾ? ವೆರಿ ಗುಡ್. ಈ ಸಂಬಂಧ ಬಂದಿರೋದೇ ನಿಮ್ಮ ಅದೃಷ್ಟ ಮಾವ. ಎಷ್ಟೋ ಸಂಬಂಧಗಳು ಬಂದಿದೆ, ಆದ್ರೆ ಈ ಹುಡುಗಿ ನನ್ಗೆ ಇಷ್ಟ ಆಗಿದ್ದಾಳೆ ಅಂತ ನಾನು ಈ ಮದುವೆಗೆ ಒಪ್ಕೊಂಡಿದ್ದು. ಅಮೆರಿಕಾದಲ್ಲಿ ಎಂತೆಂತ ಹುಡುಗಿರು ಇವರಿಂದ ಬಿದ್ದಿದ್ದಾರೆ ಗೊತ್ತಾ? ಯಾರನ್ನೂ ಒಪ್ಪದೆ ಇಂಡಿಯಾ ಹುಡುಗಿನೇ ಬೇಕು, ಕಲ್ಚರಲ್ ಹುಡುಗಿನೇ ಬೇಕು, ನಮ್ ಸಂಸ್ಕೃತಿ ನಮ್ ದೇಶ ಅಂದ್ಬಿಟ್ಟು ಅವರು ನಮ್ ದೇಶಕ್ಕೆ ಬಂದಿರೋದು. ನಿನ್ ಲೆಕ್ಕಗೆ ಅವರು ನನಗೆ ಸಿಕ್ಕಿದ್ರು, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. ಕಣ್ ಮುಚ್ಕೊಂಡ್ ಮದುವೆ ಮಾಡ್ಕೊಡ, ಟೆನ್ಷನ್ ತಗೋಬೇಡ. ಗೊತ್ತಾಯ್ತಾ? ಓಕೆ. ಚೆನ್ನಾಗಿ ಚಿನ್ನದಾಗ ನೋಡ್ಕೊಂತೀನಿ ಅಂತ ಹೇಳ್ತಾವನೆ. ಡೈಮಂಡ್ ತರ ನೋಡ್ಕೊಂತಾನೆ, ಪ್ಲಾಟಿನಂ ತರ ನೋಡ್ಕೊಂತಾನೆ. ಮಾವ, ಯಾವ್ದಾದ್ರು ಮುಹೂರ್ತ ಇದ್ರ ಇವಾಗ ಮುಹೂರ್ತ ಚೆನ್ನಾಗಿದ್ರೆ ಇವಾಗ ಮದುವೆ ಆಗ್ಬಿಡ್ತೀನಿ ನೋಡ್ರಿ. ಇಲ್ಲ ಬೇಡ, ಇವಾಗ 18 ಮಾಡಿ ಇರ್ತಾರಲ್ಲ ಅವ್ರಿಗೆಲ್ಲ ಹೇಳ್ಬೇಕಲ್ಲ. ನಾನ್ ಫಾರಿನ್ ಅಷ್ಟು ಲೇಟ್ ಕಾಯಕ್ ಆಗಲ್ಲ. ಯಾವತ್ತನ ಒಂದು ರಿಸೆಪ್ಷನ್ ಕಣೆ ಅಂತ. ಸರಿ. ನಿಮ್ ಇಂಡಿಯಾದಲ್ಲಿ ಹೆಂಗೆ ಅಂದ್ರೆ ಇವಾಗ ಯೋಚನೆ ಮಾಡಿದ್ರೆ 6 ತಿಂಗಳಿಗೆ ಮದುವೆ ಮಾಡ್ತೀರಾ. ನಮ್ ಫಾರಿನ್ ಅಲ್ಲಿ ಇವಾಗ ಯೋಚನೆ ಮಾಡಿದ್ರೆ ಇನ್ನು 10 ನಿಮಿಷಕ್ಕೆ ಮದುವೆ. ನಮ್ಗಿನ ಆಲ್ರೆಡಿ ಫಾಸ್ಟ್ ಅವರು. ಗೊತ್ತಾಯ್ತಾ? ಯಾರಾದ್ರೂ ಒಳ್ಳೆ ಪುರೋಹಿತರು ಇದ್ದಾರಾ? ಇದು ಇದಾರೆ, ಇನ್ಫಾರ್ಮ್ ಮಾಡ್ತೀನಿ. ಕರೆದ್ಬಿಟ್ಟು ನಿಮ್ಗೆ ಯಾವತ್ತೂ ಇನ್ಫಾರ್ಮ್ ಮಾಡ್ತೀನಿ. ಬೇಗ ಇನ್ಫಾರ್ಮ್ ಮಾಡ್ತೀನಿ. ಬೇಗ ಅಲ್ಲ, ನನ್ಗೆ ಈಗ್ಲೇ ಆಗ್ಬೇಕು. ಯಾರು ಪುರೋಹಿತರು ಗೊತ್ತಿದಾರೆ ನಿಮ್ಗೆ? ನಾನು ಇದೀನಲ್ಲ, ನಾನು ಬ್ರಾಹ್ಮಣನೇ, ಗೊತ್ತಿಲ್ಲ ನಿಮಗೆ? ಮವ ಈಗಲೇ ಮದುವೆ ಮುಗ್ಸಾಕಿ, ನಾನು ಅರ್ಜೆಂಟ್ ಅಲ್ಲಿ ಇದ್ದೀನಿ. ಸರಿ ನೋಡಿ, ಎಷ್ಟು ಅರ್ಜೆಂಟ್ ಅಲ್ಲಿ ಇದೆ ನೋಡ್ರಿ. ನಿಮ್ಮ ಅದೃಷ್ಟ. ಬೇಗ ಮದುವೆ ಮಾಡ್ಬಿಡೋಣ. ಮಾಡ್ಬಿಡ, ನೀನ್ ನೆನ್ಸ್ಕೊಂತೀನಿ, ಮಾಡ್ಬಿಡು ಅರ್ಜೆಂಟ್ ಆಗಿ ಮದುವೆ. ಸರಿಪ್ಪ. ಒಳ್ಳೆ ಮಾವ ಸಿಕ್ಕಿದ್ದಾರೆ, ನನ್ನ ಅದೃಷ್ಟ. ಹೌದು. ನಿನ್ನ ಅದೃಷ್ಟ ಅಲ್ಲ, ಆತ್ಮ ಅದೃಷ್ಟ. ನಿನ್ನ ತಳಿ ಸಿಕ್ಕಿರೋದು. ನನ್ನ ಅದೃಷ್ಟ. ಹೇಳು, ಸ್ವಲ್ಪ ಜೋರಾಗಿ ಹೇಳ. ಹೇಳದ್ನಲ್ಲಪ್ಪ, ಇನ್ನೇಶ್ವರಪ್ಪ. ಅಷ್ಟಂತ ಅಳಿ ಸಿಕ್ಕೋದೇ ಅದೃಷ್ಟ ಸ್ವಾಮಿ ಅಂತ ಹೇಳು. ಹೇಳದ್ನಲ್ಲ. ಬೇಡ, ದೊಡ್ಡವರು ಅಷ್ಟೆಲ್ಲ ಕೈ ಮುಗಿದ ಕಾಲಕ್ಕೆ ನಮಸ್ಕಾರ ಮಾಡೋದೆಲ್ಲ ನಂಗೆ ಇಷ್ಟ ಆಗಲ್ಲ. ಏನ್ ಸೌಜನ್ಯ ನೋಡ್ದೇನಪ್ಪ. ಅದೃಷ್ಟ ಒಳ್ಳೆ ಹಳ್ಳಿ ಸಿಕ್ಬಿಟ್ಟ. ಇಂತ ಹಳ್ಳಿ ಕೊಡ್ಸಿದ್ ನನ್ಗೇನಿಲ್ಲೇನ? ನಿಂಗಿದೆಯಲ್ಲ, ಆಮೇಲೆ ಎಲ್ಲ ಮದುವೆ ಎಲ್ಲ ಮುಗಿದ್ಮೇಲೆ ಜಮೀನ್ ಏನಾದ್ರು ಮಡಗಿದ್ರ ಮಾವ? ಜಮೀನ್ ಏನಾದ್ರು ಮಡಗಿದ್ರ? ಅಷ್ಟೇ, ನಮ್ದು ಗೌಡ್ರು, ನಾವು ಊರಿಗೆ ಗೌಡ್ರು. ನಮ್ದು ಎಷ್ಟೇ 1 ಎಕರೆ ಬರ್ದುಕೊಡ, 10 ಎಕರೆ ಬರ್ದುಕೊಟ್ಬಿಡಿ. $1 ಲಕ್ಷ ಬಿಸಾಕ್ಬಿಡ್ತೀನಿ. ಓಕೆ, ನೀವ್ ಹೇಳ್ದಂಗೆ. ಓಕೆ ಮಾವ, ಪರವಾಗಿಲ್ಲ, ಒಳ್ಳೆ ಬಿಸ್ನೆಸ್ ಆಯ್ತು ನನ್ಗೆ. ಇವಾಗ ಮದುವೆ ಮಾಡ್ಸಕ್ ಬೇರೆ ಏನೋ ಸಿಕ್ಕಲ್ಲ, ನಾನೇ ಬರ್ತೀನಿ. ಒಂದೇ 1 ಸೆಕೆಂಡ್. ಸರಿ, ಬೇಗ ಬಾ. ನಾನೇ ಗೆಟಪ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ನಾನು ಬ್ರಾಹ್ಮಣ ಮದುವೆ ಮಾಡಾಕ್ತೀನಿ. ಬಚ್ಚೇಗೌಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಅವ್ರೆ, ಹುಡುಗಿರು ರೆಡಿ ಅವ್ರು. ಕ್ಲೀನ್ ಕಸಯ್ಯ, ಪೀಠಗಳು ಹಾಕಮ್ಮ. 2 ಪೀಠಗಳು ಹಾಕೋ. ಬೇಗ ಹತ್ರ ಇರ್ಬೇಕು. ಹಾಕ್ತೀನಿ ಸ್ವಾಮಿ. ಆಗ್ತಾ ಇದೆ, ಯಾರೆಲ್ಲೂ ಇದಿಲ್ಲ.
ಎಲ್ಲ ಅಟೆಂಡ್ ಮಾಡಿ. ಆ ಪೀಠಗಳು ಸ್ವಲ್ಪ ದೂರ ಹಾಕ್ರಿ. ವಾಯ್ಸ್ ಚೇಂಜ್ ಆಗೋಗಿದೆ. ವೇಷಕ್ಕೆ ತಕ್ಕ ಭಾಷೆ ಇರಬೇಕು ಗೌಡ್ರೆ, ಗೊತ್ತಾಯ್ತಾ? ಪುರೋಹಿತ್ರೆ ಏನ್ ಮಾಡ್ಬೇಕು ಹೇಳ್ರಿ ಬೇಗ. ಕುತ್ಕೊಳ್ಳಪ್ಪ ನೀನು, ಏನ್ ಮಾಡ್ತೀಯಾ? ಮದುವೆ ನಾನ್ ಮಾಡಿಸ್ತೀನಿ, ನೀನೇ ನಮ್ಗೆ ತಾಳಿ ಕಟ್ಟು ಅಷ್ಟೇ. ನೋಡಿದ್ರೆ ನೀವೇ ಕಟ್ಟಾಗಿದ್ರ ಕಿಲಾಡಿ. ನಾನು ಕಟ್ಟಾಗಿದ್ದಿದ್ರೆ ನಾನು ಅವಾಗೆ ಕಟ್ಬಿಡ್ತಾ ಇದ್ದೆ. ಬನ್ನಿ ಬನ್ನಿ, ಹುಡ್ಗಿನ್ ತರ್ಸಿ. ಯಾತ್ರ ನಿಂದು? ನಾನು ಇರೋದೇ 3 ದಿವಸ, ಆಮೇಲೆ ಫಾರಿನ್ಗೆ ಹೋಗ್ಬೇಕು. 3 ದಿವಸ ಇರ್ತೀಯಲ್ಲ, ಇವಾಗ ಮಾಡ್ತಾ ಇದೀಯ. ಬನ್ನಿ ಬನ್ನಿ, ಪೀಠ ಬೇಕಾಗಿಲ್ಲ, ಸ್ವಲ್ಪ ದೂರ ಹಾಕಮ್ಮ. ಆಗುತ್ತಾ? ವೆರಿ ಗುಡ್. ಆಮೇಲೆ ತಗೊಂಬಮ್ಮ. ಅಯ್ಯೋ ಆರಾಮಿಲ್ಲ ಸ್ವಾಮಿ, ಇದು ಯಾವ್ದೋ ಇದೆ ಕೊಡ್ಲಾ? ಅರ್ಜೆಂಟ್ಗೆ ಯಾವ್ದೋ ಒಂದು ಕೊಡಮ್ಮ. ಕೊಡ್ತೀನಿ ತಗೊಳ್ಳಿ. ಇದು ಯಾವ್ದೋ ಇದಿದೆ ಪೇಟ. ವೆರಿ ಗುಡ್. ತಗೊಂಬರ್ಲೆ, ಹಾಕಮ್ಮ. ಇದು ನೀನೇ ಹಾಕಮ್ಮ, ನೀನೇ ಹಾಕಪ್ಪ. ವಿಚಿತ್ರ ಮದುವೆ ಇದು. ವಿಚಿತ್ರ ಮದುವೆ ಇನ್ನೇನು? ಮದುವೆ ಅಂತ ಅನಿಸ್ತಾ ಇದೆ ಇವಾಗ. ಎಲ್ಲರೂ ಅಕ್ಷತೆ ಹಾಕಿ. ಅಕ್ಷತೆ ಇಲ್ವಾ? ಯಾವ್ದೋ ಅಕ್ಕಿ ಇದೆ ಸ್ವಾಮಿ. ಅಕ್ಕಿನೋ ಗೋಧಿನೋ ಯಾವ್ದೋ ಒಂದು ಹಾಕ್ರಿ. ಇನ್ನೇನ್ ಮಾಡ್ತೀರಾ ಅರ್ಜೆಂಟ್ ಮದುವೆಗೆ? ಬೇಗ ಬೇಗ ಹಾಕಿ. ಹಾಕ್ರಪ್ಪ, ಬಂದಿರೋಲ್ಲ ಹಾಕ್ರಿ. ಮಾಂಗಲ್ಯಂ ತಂತು ನಾನೇನ ಮೋಜವನ ಹೇತನಾಕಂತೆ ಪತ್ಯಾವಶ್ಯ ಟಂಕಿ ವರ್ಷದ ಅಕ್ಷತಾಂ ಮಾಂಗಲ್ಯ ಧಾರಣಂ ಸತ್ಯಮಹತ್ತ ಹಸ್ತೋ ಆಂ ಶುಕ್ಲಂ ಭದ್ರಂ ವಿಷ್ಣು ಭೀಷಣಂ ಸರ್ವಂ ನಮಸ್ಕಾರಂ ಸರ್ವಂ. ಹೇಗ್ ಕಣ್ಣು ಬೀಳ್ತಾ ಇದೆ ಸಮಯ? ಸಾರಿ ಗೊತ್ತಾಗ್ಲಿಲ್ಲ. ಕಣ್ಣಿಗೆ ಬಿದ್ದು ನಗಿತಾ ಇದ್ದಿಲ್ಲ, ಅದು ದೊಡ್ಡ ಮನಸ್ಸು. ಇರ್ಲಿ, ನೀವು ಗಂಡ ಹೆಂಡತಿಯಾಗಿ 100 ವರ್ಷ ಸುಖವಾಗಿ ಬದುಕಿ. ನೀವು ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು, ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗ್ಬೇಕು, ಜಗಳ ಮಾಡ್ಕೊಂಡು ಡಿವೋರ್ಸ್ ಮಾಡ್ಕೋಬಾರ್ದು. ಗೊತ್ತಾಯ್ತಾ? ಗೊತ್ತೈತಿನಮ್ಮ ಮಗು? ಅರ್ಥ ಆಯ್ತಾ? ಅರ್ಥ ಆಯ್ತು, ಸ್ವಲ್ಪ ಜೋರಾಗಿ ಹೇಳು. ಅರ್ಥ ಆಯ್ತಾ? ವೆರಿ ಗುಡ್. ನಿಮ್ ಮದುವೆ ಆಗೋಯ್ತು. ಮುಂದಿನ ಕಾರ್ಯಕ್ರಮ, ಮುಂದಿನ ಶಾಸ್ತ್ರಗಳೆಲ್ಲ ನೀವು ಮಾಡ್ಕೊಳ್ಳಿ, ಆಯ್ತೇನಮ್ಮ? ನೀವಿದ್ರ ಚೆನ್ನಾಗಿರುತ್ತೆ ಸ್ವಾಮಿ. ನಾನು ಇಲ್ಲೇ ಇರ್ತೀನಿ. ಫಾರಿನ್ಗೆ ಹೋಗೋರು ಇಲ್ಲೇ ಇರ್ರಿ. ಹೌದಾ? ಹೌದು. ನೀನ್ ಹೇಳ್ತಾ ಇದ್ಯಾ ಪಾಪ, ಒಬ್ಬನೇ ಬಂದಿದ್ಯಾ, ಭಯ ಬಿಡ್ತಾ ಇತ್ತು, ಇರೋಣ ಬಿಡು. ಇನ್ನೇನ್ ಸಮಾಚಾರ? ಇನ್ನೇನಿಲ್ಲ. ಫೈನಲ್ ಆಗಿ ಆಶೀರ್ವಾದ, ಚೆನ್ನಾಗಿ ಬಾಳ್ ಬದುಕಿ. ಗೊತ್ತಾಯ್ತಾ? ಕಳಿಸ್ರಿ, ಮುಂದಿನ ತಾರೀಕು ಕಳಿಸ್ರಿ ಅರ್ಜೆಂಟ್ ಆಗಿ. ಮುಂದಿನ ತಾರೀಕು ಅರ್ಜೆಂಟ್ ಆಗ್ತಾ ಇದ್ಯಾ? ಹೌದು. ಓಕೆ ಕಳ್ಸೋಣ. ಒಳ್ಳೇದ್ ಮಾಡ್ಲಿ, ಯಶಸ್ವಿಯಾಗಿ ಬಾಯಿ ಎತ್ತ ಬಾಯಿಲಿ, ಒಳ್ಳೇದ್ ಮಾಡ್ಲಿ. ಸೀಕ್ರೆಟ್ ಎಲ್ಲ ನಿಮ್ಗೆ ಗೊತ್ತದೆ, ಕಿಲಾಡಿ ಫಾರಿನ್ ಮಾಡು. ಪರವಾಗಿಲ್ಲ, ಓಕೆನಾ? ಹೆಂಗೋ ಮದುವೆ ಆಗೋಯ್ತು, ಬಹಳ ಸಂತೋಷ, ತುಂಬಾ ಖುಷಿ ಆಯ್ತು. ಇಷ್ಟು ಬೇಗ ಮದುವೆ ಮಾಡಿದ್ರೆ ಇತಿಹಾಸದಲ್ಲಿ ಮೊದಲನೇ ಸರಿ. ಬಹಳ ಸಂತೋಷ. ಎದ್ದು ನಿಂತ್ಕೊಳ್ಳಿ, ಆಶೀರ್ವಾದ ತಗೊಳ್ಳಿ. ಏನು ಗೊತ್ತಿಲ್ಲ ಈ ಕಾಲದ ಮಕ್ಕಳಿಗೆ. ಈ ಪುರೋಹಿತ ದೇವ್ರು ಬಂದಂಗ್ ಬಂದು ನಮ್ಮ ಮದುವೆ ಮಾಡಿಸ್ದ. ಹೌದೌದು, ನೀನ್ ನಮಸ್ಕಾರ ಮಾಡಮ್ಮ ತಾಯಿ. ನೋಡ್ತಾ ಇದ್ದೀನಿ ನಿಂತ್ಕೊಂಡು. 100 ವರ್ಷ ಇಂಥ ಮದುವೆಗಳೇ ಮಾಡ್ಲಿ. ದೀರ್ಘಾಯುಷ್ಮಾನ್ ಭವ, ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತು. ಆತರ ಏನಾದ್ರು ಹೇಳ್ಬಿಟ್ಟು ಆಶೀರ್ವಾದ ಮಾಡಿ, ಬಾಯಿ ಬಿಚ್ಕೊಂಡು ಆಶೀರ್ವಾದ ಮಾಡಿದ್ರೆ ಚೆನ್ನಾಗಿರ್ರಿ ಅಂತ ಹೇಳ್ರಿ. ಸಾಯೋವರೆಗೂ ಗಂಡನ ಜೊತೆ ಚೆನ್ನಾಗಿ ಬದುಕಮ್ಮ. ಚೆನ್ನಾಗಿ ಬದುಕ್ತಾರೆ. ಇನ್ನ 3 ದಿನ ಆಗ್ಬಿಟ್ಟಿದೆ, ಯಾವ್ದಕ್ಕೂ ಲೇಟ್ ಮಾಡಕ್ ಆಗೋದಿಲ್ಲ. ಮುಂದಿನ ಕಾರ್ಯಗಳನ್ನ ಸುಸೂತ್ರವಾಗಿ ನಡೆಸ್ರಿ, ಓಕೆನಾ? ಓಕೆ ನೀವು ಹೋಗ್ಬೋದಾ ನಾವು? ಹೋಗ್ಬೋದು. ದೇವ್ರಂತ ಪುರೋಹಿತರು ನೀವು. ಹೌದು. ನಿಮಗೆ ಒಂದ್ ಸಹಾಯ ನಾನು ಯಾವತ್ತೂ ಮರೆಯಲ್ಲ. ಮರಿಬೇಡ, ಮರ್ತ್ರೆ ನೀನು ಒಳ್ಳೇದಾಗೋದಿಲ್ಲ. ಚೆಕ್ ಬರ್ ಮಾಡ್ತೀನಿ ಆಮೇಲೆ. ಓಕೆ ಈ ಕೆಲಸ ಮುಗಿಲಿ. ಓಕೆ, ಎಂಜಾಯ್. ಏನಯ್ಯ, ಎಲ್ಲ ಸುಸೂತ್ರವಾಗಿ ನಡೀತಾ? ಅಯ್ಯೋ, ಕೆಲ್ಸದ ಮನೆ ಹಾಳಾಗೋಯ್ತು. ಸುಸೂತ್ರದ ಕತೆ ಇರ್ಲಿ, ನಮ್ಗೆ ಹಸುವಾಗ್ತಾ ಇದೆ. ಏನಾದ್ರು ಎತ್ಕೊಂಬರ್ತೆ ಬೇಗ. ಇಷ್ಟೊತ್ತಿಗೆನಾ? 6 ಗಂಟೆ ಇನ್ನ ಇವಾಗ. ಅವ್ರು ಫಾರಿನ್ ಅಲ್ಲ, ಫಾರಿನ್ ಎಫೆಕ್ಟ್ ಹಂಗೆ. ಫಾರಿನ್ ಅವ್ರು ಹಂಗೆ ಬೆಳಗ್ಗೆ 6 ಗಂಟೆಗೆ ತಿನ್ಬಿಡ್ತಾರೆ. ಯಾವ್ದು ಚೇರ್ ಕಾಣಿಸ್ತಾ ಇಲ್ಲ, ಇಲ್ಲೇ ಕುತ್ಕೊಂಡು ತಿನ್ಬಿಡ್ತೀನಿ. ಫುಲ್ ಅರ್ಜೆಂಟ್ ಎತ್ಕೊಂಬಮ್ಮ ಬೇಗ. ಬೇಗ ಬಾ. ನೀನೊಬ್ಬ ದೊಡ್ಡದಾಗ ಮದ್ದಾಗ ಅಲರ್ಸ ಬಂದ್ಬಿಟ್ಟವನೆ. ಅದು ಫಾರಿನ್ ಅಲ್ಲ, ಫಾರಿನ್ ಆತರ
ಅವ್ರಿಗೆ ಇಂಡಿಯನ್ ಫುಡ್ ಅಂದ್ರೆ ತುಂಬಾ ಇಷ್ಟ. ಏನಂದ್ರೆ ಅಮೆರಿಕದಲ್ಲಿ ಸಿಗೋದಿಲ್ಲ, ಅದೆಲ್ಲ ಪಿಜ್ಜಾ ಬರ್ಗರ್ ಅದಿರುತ್ತೆ. ಇಂಡಿಯಾದಲ್ಲಿ ಅನ್ನ ಸ್ಮೆಲ್ ಸಿಕ್ಕೋಗ್ಬಿಟ್ಟಿದೆ. ಬೆಳಗ್ಗೆ ಮಾಡ್ಬಿಟ್ಟಿದ್ದೀರಲ್ಲ ನೀವು, ಸ್ಮೆಲ್ ಬಂದ್ಬಿಟ್ಟಿದೆ. ತಿನ್ನಪ್ಪ ಲಿಯಾ, ಅದೇ ಡಿಸ್ಟರ್ಬ್ ಮಾಡಬೇಡ, ಹೊಡೆದು ಬಿಡ್ತೀನಿ ನಾನು. ಅಯ್ಯೋ ಹೊಡೆದ್ಬಿಡ್ತೇನೆ ಹೋಗಮ್ಮ. ಎಲ್ಲ ಹಾಕೊಂಡ್ಬಿಡಿ. ಪನ್ನೀರ್ ಏನಾದ್ರು ಬೇಕಾ? ಕೂಲ್ ಕೂಲ್. ನಿಮ್ದೆ ತಿನ್ನೋಕೆ ಬಿಡಲ್ಲ, ಮಾಡಕ್ಕೆ ಬಿಡಲ್ಲ. ನಾವೇನ್ ಮಾಡಿದೆ? ನೀನ್ ಮಾಡೋದು ಎಲ್ಲ ಮುಗೀತು. ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಅಡಿಗೆ ಮಾಡಿಕ್ರಿ. ತಿರ್ಗಾನ ಮತ್ತೇನಾ? ಮತ್ತೆ ಅಡ್ಗೆ ಬೇಕಾ? ನಮ್ಗೆ ಬೇಕು. ಅಯ್ಯೋ ದೇವ್ರೆ, ಆಶ್ಚರ್ಯ ಆಗ್ತಾ ಇದೆ. ಎಂತ ಅಲ್ಲಿಂದ ಕರ್ಕೊಂಬಂದಿರಿ? ಬೆಳಗ್ಗೆಗೆ ನಾಷ್ಟ ಬೆಳಗ್ಗೆ ಎತ್ತಾನೆ 6 ಗಂಟೆ ಊಟ, ಆಮೇಲೆ ತಿಂದಾನೆ ಹಂಗೆ ಮಧ್ಯಾಹ್ನ ಊಟನ. ನೀನೇನ್ ಕೇಳಿದಲ್ಲ ಫಾರಿನ್ ಗಂಡ ಅಂತಾನೆ. ಫಾರಿನ್ ಅವರು ನಮ್ಮಂಗೆ ಇರ್ತಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರ. ಅದನ್ನ ಡಿಫ್ರೆಂಟ್ ಅಂದ್ರೆ ಹಿಂಗೆ ಇರೋದು. ಡಿಫ್ರೆಂಟ್, ಇಷ್ಟೊಂದು ಡಿಫ್ರೆಂಟ್, ಸಿಕ್ಕಾಬಿಟ್ಟೆ ಡಿಫ್ರೆಂಟ್. ಇನ್ನ ಡಿಫ್ರೆಂಟ್ ನೋಡ್ತಾ ಇದ್ರೆ ನೀನು ಶಾಕ್ ಆಗ್ಬಿಡ್ತೀಯ. ಅದಕ್ಕೆ ನಾನು ಹೇಳ್ತೀನಿ ನಿಂಕ ಇಂಡಿಯಾ ಬೆಸ್ಟ್ ಅಂತ. ಹಾ, ಫಾರಿನ್ ಅಂತ ಅಡ್ಜಸ್ಟ್ ಮಾಡ್ಕ, ಇನ್ನೇನ್ ಮಾಡಕತ್ತಿತ್ತ? ಏನ್ ಮಾಡಕ್ಕಾಗಲ್ಲ, ಮದುವೆ ಆಗೈತೆ, ಅಡ್ಜಸ್ಟ್ ಮಾಡ್ಕೊಂಡ್ಲೇಬೇಕಲ್ಲ. ಹೌದು, ಏನು ಮಾಡ್ಕೊಳಕ್ ಆಗಲ್ಲ ನೀನು. ಮಗು, ನಿಮ್ ತಂದೆಗೆ ಒಂದು ಫೋನ್ ಮಾಡ್ಕೊಡಪ್ಪ. ತಗೊಳ್ಳಿ, ನಿಮ್ ಬಗ್ಗೆ ಎಲ್ಲ ಹೇಳಿದ್ದೀನಿ ನಮ್ ತಂದೆಗೆ. ಹೌದಾ? ಹಲೋ, ಇವ್ರೇ ನಾನು. ಗೊತ್ತಾಯ್ತಾ? ನಿಮ್ಮ ಮಗ ಹೇಳಿದ್ರಂದ ನಮ್ಮ ಬಗ್ಗೆ. ಹೌದೌದು, ಮದುವೆ ಮಾಡಿಸಿದೀವಿ. ಸರಿ 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 ಸರಿ. ನಿಮ್ಮ ಮಗನಿಗೆ ಏನ್ ಬರ್ಬೇಕು ಎಲ್ಲ ಕೊಡ್ತಾರೆ ಅವರು. ಒಂದ್ ಪಟ್ ಜಾಸ್ತಿನೇ ಕೊಡ್ತಾರೆ, ನೀವು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಕೊಡ್ತಾರೆ. ಓಕೆ ಓಕೆ ಓಕೆ, ನಾನು ನೋಡ್ಕೊಂತೀನಿ. ಯು ಡೋಂಟ್ ವರಿ. ಓಕೆ ಓಕೆ ಓಕೆ. ಅಲ್ಲಪ್ಪ, ಅತ್ತೆ ಅಡ್ಗೆ ರೆಡಿ ಮಾಡಿದ್ದಾಳ? ರೆಡಿ ಮಾಡಿರ್ತಾಳೆ. ಇದು ಇಂಪಾರ್ಟೆಂಟ್ ಏನೋ ಮ್ಯಾಟರ್ ಮಾತಾಡು. ಆಕ್ಚುಲಿ ನಾವು ಅರ್ಜೆಂಟಾಗಿ ಮದುವೆ ಮಾಡಿಬಿಟ್ರೆ ಕೊಡೋದು ತಗೊಳ್ಳೋದ್ರ ಬಗ್ಗೆ ಏನು ಮಾತಾಡಲಿಲ್ಲ. ಯಾಕಂದ್ರೆ ಬಿಸಿ ನನಗೂ ಐಡಿಯಾ ಬರಲಿಲ್ಲ, ನಿಮಗೂ ಮದುವೆ ಆಗೋದು ಅರ್ಜೆಂಟ್ ಇತ್ತು, ಅವ್ರಿಗೂ ಐಡಿಯಾ ಬೇಕಾಗಿತ್ತು. ಈ ಕೊಡೋದು ತಗೊಳ್ಳೋದ್ರ ಬಗ್ಗೆ ಅವ್ರ ತಂದೆ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಹಂಗಾಗಿ ನೀವೇನ್ ಮಾಡ್ತೀರಾ ಅಂತಂದ್ರೆ, ನಿಮ್ಮ ಆಸ್ತಿ ಮತ್ತು ನಿಮ್ಮ ಗಂಟೆಗೆ ತಕ್ಕಂಗೆ ನಿಮ್ಮ ಅಳಿಯನ್ಗೆ ವರದಕ್ಷಿಣೆ ಕೊಡಿ. ಏನಂತಂದ್ರೆ, ನಿಮ್ಮ ಆಸ್ತಿ ಏನಿದೆಯೋ ಅರ್ಧ ಬರ್ಕೊಟ್ಬಿಡಿ. ಅದು ಆಸ್ತಿ ಆಗಿರ್ಬೋದು, ಒಡವೆ ಆಗಿರ್ಬೋದು, ನಿಮ್ಮ ಆಸ್ತಿ ಏನಿದೆಲ್ಲ ನಮ್ಗೆ ಬೇಡ, ಮುಕ್ಕಲ್ ಬರ್ಕೊಳ್ಳಿ. ಮುಕ್ಕಲ್ ಬೇಕಾ? ನೀನ್ ಅಳಿಯ ಮುಕ್ಕಲ್ ಅಂತ ಹೇಳ್ತಾನೆ, ಬರ್ಕೊಟ್ಬಿಡು. ನಿನ್ ಮಗಳು ಚೆನ್ನಾಗಿರ್ಬೇಕಲ್ಲ. ನೀನ್ ಹೆಂಗಾಳಾಗೋದ್ರೆ ಏನು, ನಿನ್ ಮಗಳು ಇಂಪಾರ್ಟೆಂಟ್. ಸರಿನಾ? ಸರಿ, ಬರ್ಕೊಟ್ಬಿಡು. ಓಕೆನಾ? ಓಕೆ, ವೆರಿ ಗುಡ್. ಆಸ್ತಿ ಎಲ್ಲ ಬರ್ಕೊಡ್ತಾರಪ್ಪ? ಆಯ್ತು. ಟೆನ್ಷನ್ ಅಲ್ಲೇ ಪತ್ರ ಕಳಿಸ್ತಾ ಇದ್ದಂಗಿದೆ, ಅದೇ ಇದ್ದಂಗಿದೆ ನೋಡಿ. ಎತ್ಕೊಂಡ್ ಬರ್ಬಿಡು. ಹಾಕಿ ಅಲ್ಲಿ ಕೆಳಗಡೆ ಒಂದು ಹಾಕಪ್ಪ. ಇನ್ನೊಂದು ಹಾಕ್ಸ್ತೀನಿ, ಆತ್ರ ಬಿಡ್ಬೇಡಪ್ಪ ನೀನು. ಅವ್ರು ಆಗ್ತಾ ಇದ್ದಾರೆ, ನೀನು ಅಷ್ಟ ಆತ್ರ ಬಿಡ್ಬೇಕ ನೀನು. ನಾನು ಇಲ್ವೇ ಇಲ್ಲ. ಫಾರಿನರ್ಸ್ ಎಲ್ಲದ್ರಲ್ಲೂ ಫಾಸ್ಟ್ ಅಲ್ವಾ, ಅದಕ್ಕೆ ಕಿತ್ಕೊಂತ ಇದ್ದೀನಿ. ಹಂಗ ನೋಡ್ದೇನಪ್ಪ, ಫಾರಿನರ್ ಅಂತ ಇದ್ದೆ, ಎಷ್ಟು ಫಾಸ್ಟ್ ಆಗವ್ರ? ತುಂಬಾ ಥ್ಯಾಂಕ್ ಯು. ಬಂದೆ ಒಂದು 10 ನಿಮಿಷ ಬಟ್ಟೆ ಬಟ್ಟೆ ಹಾಕೊಂಡ್ ಅತ್ತೆ ಊಟ ಮಾಡಿದಾಳೆ, ನಾವು ತಿನ್ಬಿಡು. ಇರಿ, ಬಟ್ಟೆ ಹಾಕೊಂಡ್ ಬರ್ತೀನಿ. ಓಕೆ ಓಕೆ ಓಕೆ. ಅತ್ತೆ ಊಟ ರೆಡಿ ಮಾಡಿದ್ಯಾ? ಮಾಡ್ತಾ ಇದ್ದೀನಪ್ಪ, 2 ನಿಮಿಷ. ಬೇಗ ಮಾಡಿ, ನಂಗೆ ಹಸುವಾಗ್ತಾ ಇದೆ. ಬಾವ, ನನ್ ಕೆಲಸ ಮುಗೀತು, ನಾನು ಬರ್ತೀನಿ. ಇಲ್ಲ ನಾನು ಮದ್ವೆ ಆಗಿರೋದು ನಿಮ್ ಮಗಳನ್ನಲ್ಲ, ಈ ಪೇಪರ್ನ. ಈ ಪೇಪರ್ನ, ನಿಮ್ ಆಸ್ತಿನ ನನ್ ಮದ್ವೆ ಆಗಿರೋದು. ಹಂಗಾಗಿ ನನ್ ಕೆಲಸ ಮುಗೀತು, ನಾನು ಹೋಗ್ತೀನಿ. ಕರ್ಕೊಂಡು ಹೋಗಪ್ಪ. ಹೇಳ್ತಾ ಇದೀನಲ್ಲ, ನಿಮ್ ಮಗಳು ಬೇಡ ನನ್ಗೆ. ಹಂಗೆಲ್ಲ ಅನ್ಬೇಡ, ಕರ್ಕೊಂಡು ಹೋಗಪ್ಪ. ಯಾಕೆ ಗೊತ್ತಾ, ನಮ್ಮಪ್ಪ ಇದೇ ತರ ನಿಮ್ ಮಗಳ ನಾನು ಕೊಡಿ ಅಂತ ಕೇಳ್ಕೊಂಡಾಗ ನೀವು ಕೊಡ್ಲಿಲ್ಲ. ನಿಮ್ ಮಗಳು ಹುಟ್ಟಿದಾಗ ನೀವು ಮಾತು ಕೊಟ್ಟಿದ್ರಂತೆ ನಮ್ಮಪ್ಪಗೆ. ನಮ್ಮಪ್ಪ ನಿಮ್ ಮನೆಗೆ ಬಂದಾಗ ನೀವು ಅವಮಾನ ಮಾಡಿ ಕಳ್ಸಿದ್ರೆ, ಮಗಳು ಕೊಡಲ್ಲ ಅಂದಿದ್ರೆ ಸಾಕಾಗಿತ್ತು. ನಿಮ್ ಸ್ಟೇಟಸ್ ಏನು, ನಿಮ್ ಗೌರವ ಏನು, ನಿಮ್ ಘನತೆ ಏನು ಅಂತ ಹೇಳ್ಬಿಟ್ಟು ನಮ್ಮಪ್ಪಗೆ ನೀವು ಅವಮಾನ ಮಾಡಿದ್ರ. ಹಾಗಾಗಿ ನಿಮ್ಗೆ ಏನಾದ್ರು ಬುದ್ಧಿ ತರಿಸ್ಬೇಕಂತ ಹೇಳ್ಬಿಟ್ಟು ನಾನು ಈ ತರ ಮಾಡಿದ್ದು. ನಿಮ್ ಮಗಳು ಬೇಡ, ಏನು ಬೇಡ, ನನ್ಗೆ ಬೇಕಾಗಿರೋದು ಆಸ್ತಿ ನಾನು ಬಂದಿದೆ, ನಾನು ಹೋಗ್ತೀನಿ. ಯಾವಾಗೋ ಮಾಡಿರೋದಕ್ಕೆ ಯಾಕಪ್ಪ ಶಿಕ್ಷೆ? ಯಾವಾಗ ಮಾಡಿದ್ರು ತಪ್ಪೇ ಹೇಳಿ ಇವ್ರ. ಅವ್ರಪ್ಪನ ಬಂದು ಕೇಳ್ದಾಗ ನೀನು ಆಯ್ತಪ್ಪ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ಕಳ್ಸ್ಬೇಕಾಗಿತ್ತು. ನೀನೇನು, ನಿನ್ನ ಆಸ್ತಿ ಏನು, ನೀನು ನಿನ್ನಂತ ನನ್ನ ಮಗಳು ಕೊಡಲ್ಲ ಅಂದ್ಬಿಟ್ಟು ಅವಮಾನ ಮಾಡಿ ಕಳಿಸ್ದೆ ನೀನು.
ಅದ್ ಸೈಡ್ ಇಟ್ಕೊಂಡು ಅವ್ನ ಮಗನ ಕೆಲಸ ಮಾಡ್ದ. ನಾನ್ ನಿನ್ಗೆ ಫಾರಿನ್ ಗಂಡು ಬೇಡಪ್ಪ ಇಂಡಿಯಾ ಗಂಡು ಅಂತ ನಿನ್ಗೆ ಹೇಳಕ್ ಬಂದೆ, ಕೂಲಾಗಿ ಹೇಳಕ್ ಬಂದೆ. ನಿನ್ಗೆ ಎಷ್ಟು ಬೇಕು ದುಡ್ಡು ಬಿಸಾಕ್ತೀನಿ, ನಿನ್ ಕೈಗೆ ಆಗ್ತೈತಾ ಇಲ್ಲ, ನಿನ್ಗಾಗಿರೋ ಬೇರೆಯವ್ರು ನೋಡ್ಕೊಂತೀನಿ ಹಿಂಗೆಲ್ಲ ಹೇಳ್ದೆ. ಅದಕ್ಕೆ ನಾನು ನಿನ್ಗೆ ಸರಿಯಾಗಿ ಏನ್ ಮಾಡ್ಬೇಕು ಅದ್ ಮಾಡ್ದೆ. ಎಲ್ಲ ದುಡ್ಡಿಂದಾನೆ ಅಳಿಯಕ್ ಹೋಗ್ಬಾರ್ದು ಮಾವ. ನಿನ್ ಮಗಳಿಗೆ ಬನ್ನಿ ಅಳಿಯಂದ್ರೆ ಸರಿಯಾಗಿ ಪಡೆಗಿಸ್ಬೇಕು. ಮಾಡಿದಕ್ಕೆ ನಾನೇನ್ ಮೋಸ ಮಾಡಿದೆ? ನೀನೇನು ಮೋಸ ಮಾಡಿಲ್ಲ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರೋ. ಏನ್ ಮಾಡ್ದೆ ಗೊತ್ತಾ, ನಿಮ್ಮ ಮಕ್ಕಳು ಮಗಳ ಕೊಡ್ತಾರ, ಅದೇ ನಿನ್ ತಪ್ಪ ಅನ್ಭವ್ಸು. ನೀನ್ ಸ್ವಲ್ಪ ತೀರೋ. ಬಾಪ ನೀನ್ ಹೋಗೋಣ ಬಾಪ ನೀನು. ಇವಾಗ ನೀನ್ ಮಾಡಿರೋ ಅವಮಾನಕ್ಕ ಅವ್ರ ಅಪ್ಪನಂತ ಕ್ಷಮೆ ಕೇಳ. ಫಸ್ಟ್ ಇವ್ರ ಕ್ಷಮೆ ಕೇಳ, ಕೈ ಮುಕ್ಕ ಕ್ಷಮೆ. ನನ್ಗೇನ್ ಬೇಡ ಮಾವ, ನೀನ್ ದೇವ್ರ ತರ ಹೆಣ್ ಕೊಟ್ಟಿದ್ದೆ, ದೇವ್ರ ತರ. ನಮ್ಮ ಅಪ್ಪಗ್ ಫೋನ್ ಮಾಡ್ಕೊಡ್ತೀನಿ, ತಪ್ಪಾಯ್ತು ಸಾರಿ ಅಂತ ಹೇಳ್ಬಿಟ್ಟು ನೀವು ಫ್ರೆಂಡ್ಶಿಪ್ ಹಿಂಗೆ ಕಂಟಿನ್ಯೂ ಮಾಡಿ ಅಷ್ಟೇ ಮಾವ. ನೀವು ದೇವ್ರ ತರ ಹೆಣ್ ಕೊಟ್ಟಿದ್ರ, ನನ್ ದೇವ್ರ ತರ ನಿಜವಾಗ್ಲು ಆಯ್ತಾ. ನೀವು ನಮ್ಮ ಅಪ್ಪ ಸಾರಿ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಈ ತರ ಮಾಡಿದ್ದಷ್ಟೇ. ನಾವು ಆಸ್ತಿ ಮುಖ್ಯ ಅಲ್ಲ ಮಾವ, ದುಡ್ಡು ಮುಖ್ಯ ಅಲ್ಲ, ಪ್ರೀತಿ ವಿಶ್ವಾಸ ಸ್ನೇಹ ಮುಖ್ಯ ಮಾವ. ಸರಿ ಮಾಡ್ಕೊಡ್ತೀನಿ, ನಮ್ಮ ಅಪ್ಪ ಜೊತೆ ಮಾತಾಡಿ. ಅಪ್ಪ ಅಪ್ಪ ಎಲ್ಲ ಸೆಟ್ಲ್ ಆಗಿದೆ, ನಿಮ್ ಫ್ರೆಂಡ್ ಮಾತಾಡ್ತಾರೆ ನೋಡಿ. ಸಾರಿ ಗುರುವೆ, ಸಾರಿ ಸಾರಿ. ತಗೋಪ್ಪ ಮಾತಾಡಿ. ಅಪ್ಪ ಆಮೇಲೆ ಮಾಡ್ತೀನಿ. ಇದು ನಿಮ್ ಬುದ್ಧಿ ತರ್ಸೋದಕ್ ಮಾವ. ನಾವು ಮಗಳನ್ನ ಕರ್ಕಪ್ಪ ಬಾಮ. ನಾನು ನಿಮ್ ಮಗಳನ್ನೂ ಬಿಡಲ್ಲ, ನಿಮ್ ಪ್ರೀತಿ ವಿಶ್ವಾಸನೂ ಬಿಡಲ್ಲ. ನಾನು ಯಾಕೆ ಈ ತರ ನಾಟಕ ಮಾಡ್ದೆ ಅಂದ್ರೆ ನಿಮ್ ಬುದ್ಧಿ ತರ್ಸೋದಕ್ಕೆ ಅಷ್ಟೇ ಮಾವ. ಬುದ್ಧಿ ಬಂತ ಓಕೆನಾ? ಇನ್ಮೇಲೆ ಇದೆಲ್ಲ ಬಿಟ್ಬಿಡ್ತೀಯ ಅಹಂಕಾರ ಎಲ್ಲ. ಅವ್ರು ಮಾಡಿರೋ ಕೆಲ್ಸಕ್ಕೆ ನನ್ನ ಮಗಳಿಗೆ ಮೋಸ ಮಾಡ್ಬೇಡ. ಇಲ್ಲಮ್ಮ, ಸಾಯೋವರೆಗೂ ಚೆನ್ನಾಗಿ ಇಲ್ಲ ಇಲ್ಲ ಇಲ್ಲ. ಬುದ್ಧಿ ಇದ್ದು ಮಾಡಿದ್ರು ಬುದ್ಧಿ ಇಲ್ದಿರ ಇಲ್ಲ ಅತ್ತೆ, ನನ್ನ ಮಗಳು ಏನು ತಪ್ಪು ಮಾಡಿಲ್ಲ. ನಿಮ್ ಮಗಳಿಗೆ ಏನು ಮಾಡಲ್ಲ, ನಿಮ್ಗೆ ಬುದ್ಧಿ ಕಲಿಸ್ಬೇಕಂತ ಅಷ್ಟೇ ಮಾಡಿದ್ದು. ಇವ್ರು ಒಳ್ಳೆಯವರು, ಕೆಟ್ಟವರಲ್ಲ. ನಿಮ್ಮ ಅತ್ತೆ ದರ್ಶನ ತಗೋಪ್ಪ. ಬೇಡಪ್ಪ ಬೇಡಪ್ಪ, ಮಾವನ ದೇವ್ರ ನಮ್ಗೆ ಅಷ್ಟೇ ಸಂತೋಷ. ಮಗಳಿಗೆ ಕರ್ಕೊಂಡು ನಡಿ, ಮಗಳ ಕರ್ಕೊಂಡು ನಡಿ. ಜಾಸ್ತಿ ಲೇಟ್ ನಾನು ಬರ್ತೀನಿ. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ನಮ್ಮ ಮಾವು ಒಳ್ಳೆ ಬುದ್ಧಿ ಪಾಠ ಕಲ್ಸಿದ್ರೆ ನಾವಿದ್ರು 100 ವರ್ಷ ಸುಖವಾಗಿರ್ತೀವಿ. ಎಲ್ಲ ಒಳ್ಳೇದಾಯ್ತಲ್ಲ, ಅದೇ ಮುಖ್ಯ. ಅದಕ್ಕೋಸ್ಕರನೇ ಪ್ರಯತ್ನ. ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ, ಸುಖವಾಗಿ ನೋಡ್ಕೊಂತೀವಿ. ಅದೇ ನೀನೇನು ಯೋಚನೆ ಮಾಡ್ಬೇಡ ಮವ, ನೀನೇನು ಯೋಚನೆ ಮಾಡ್ಬೇಡ. ಬಂದು ನಮ್ಮ ಮನೇಲಿ ಇರೋ, ಚೆನ್ನಾಗಿ ನೋಡ್ಕೊಂತೀವಿ. ನಿನ್ನ ಆಸ್ತಿ ಪತ್ರಕ್ಕೆ ಬೇಕಂದ್ರೆ ತಗೋ, ನಮ್ಗೆ ಬೇಡ. ಆರಾಮ ಬರ್ರಿ. ಈಗ ಅಲ್ಲಾಗ ಹೋಗ್ಬಿಟ್ವಮ್ಮ ಭದ್ರ. ಅದಕ್ಕೆ ರೀ ಹೇಳೋದು, ಆಸ್ತಿಯಿಂದ ಮನುಷ್ಯನ್ ಕೊಳ್ಳೋದಕ್ ಹೋಗ್ಬಾರ್ದು ಅಂತ. ಎಷ್ಟೇ ದುಡ್ಡಿರ್ಲಿ ಆಸ್ತಿ ನೋಡ್ಬಾರ್ದು, ಮನುಷ್ಯನ್ನೇ ನೋಡ್ಬೇಕು ಅಂತ. ಗೊತ್ತಾಯ್ತೇನಪ್ಪ, ನಿನ್ ಜ್ಞಾನೋದಯ ಮಾಡಿಸಿದ್ವಿ ನೋಡು.